छाया। ಬನಾರಸ್ ಕಾಶಿ ಮತ್ತು ಉತ್ತರ ಕಾಶಿ ಒಳಗೆ ಭಗವಂತನನ್ನು ಸ್ಮರಣೆ ಮಾಡ್ತಾರೆ. ಅಲ್ಲಿ ಭಗವಂತನ ದರ್ಶನ ಆಗೋಂಗಿಲ್ಲ. ಆದರೆ ನಾವು ಭಗವಂತನ ಮೊರೆಗೆ ಹೋಗ್ಬೇಕಂತ ಹೇಳಿ ಅವರ ಗುರುಗಳನ್ನು ಅವರು ಪ್ರಾರ್ಥನೆ ಮಾಡ್ಕೊತಾರೆ. ನಾವು ಭಗವಂತ ಕಾಣಬೇಕಂತಂದರೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಿದಾಗ ಅವಾಗ ಗುರುಗಳು ಹೇಳ್ತಾರೆ, ಕೇದಾರ ಮಧ್ಯಮಂ ತುಂಗಂ ತಥಾರುದ್ರಾಲಯಂ ಶಿವಂ ಕಲ್ಪಕಂಚ ಮಹಾದೇವ ಸರ್ವ ಪಾಪ ನಿವಾರಣ. ಸರ್ವ ಪಾಪ ನಿವಾರಣೆ ಆಗ್ಬೇಕಂತಂದರೆ ನೀವು ಹಿಮಾಲಯಕ್ಕೆ ಹೋಗ್ಬೇಕಂತ ಹೇಳಿ ಅವಾಗ ಗುಪ್ತಕಾಶಿ ಒಳಗೆ ಪಾಂಡವರು ಬರ್ತಾರೆ. ಅವಾಗ ಪಾಂಡವರು ಇದೆಲ್ಲ ಆದಮೇಲೆ ಇಲ್ಲಿ ಬಂದು ಸಾಧನೆಯೆಲ್ಲ ಮಾಡ್ತಾರೆ. ಅವರೆಲ್ಲ ಸಾಧನೆಯೆಲ್ಲ ಮಾಡಿದಾದ್ಮೇಲೆ ಇಲ್ಲಿ 5,000 ವರ್ಷದ ಇದು ಮಂದಿರ ಇರುತ್ತೆ. ಇಲ್ಲಿ ಬಂದು ಅನ್ನದಾನವನ್ನು ಮಾಡ್ತಾರೆ, ವಸ್ತ್ರದಾನವನ್ನು ಮಾಡ್ತಾರೆ. ಒಂದೊಂದು ಕಲ್ಲುಗಳನ್ನು ತಗೊಂಡು ಬಂದು ಇಲ್ಲಿ ಮಂದಿರವನ್ನು ಕಟ್ತಾರೆ. ಆವಾಗ ಭಗವಂತ ಅವರೆಲ್ಲ ಕಷ್ಟ ದುಃಖ ಎಲ್ಲವನ್ನು ಸಹಿಸಿಕೊಂಡು ಕಷ್ಟ ಸುಖವನ್ನು ಎಲ್ಲವನ್ನು ಕಂಡು ಸ್ವಯಂಭೂ ಲಿಂಗವಾಗಿ ಗಣೇಶ ರೂಪದಲ್ಲಿ ಇಲ್ಲಿ ದರ್ಶನವನ್ನು ಕೊಟ್ಟಿದ್ದಾನೆ ಭಗವಂತ. ಅದಕ್ಕೆ ಗುಪ್ತ ಕಾಶಿ ಅಂತಂದು ಕರೀತಿದ್ದಾರೆ. ಇದು ಗಂಗಾ ಅವ್ರ ಯಮುನಾ. ಗಂಗಾ ಆ್ಯಂಡ್ ಯಮುನಾ. ಅಂಡರ್ಗ್ರೌಂಡ್ ವಾಟರ್. ಗಂಗಾ ಅವ್ರ ಯಮುನಾ ನೀರು ಬರ್ತಾ ಇದೆ ಇಲ್ಲಿ. ಅದಕ್ಕೆ ಮಣಿಕರ್ಣಿಕ ಗುಂಡ ಅಂತಂದು ಇದಕ್ಕೆ ಕರೀತಾರೆ. ಶಿವ ಅವ್ರ ಪಾರ್ವತಿ ಅರ್ಧನಾರೀಶ್ವರ ರೂಪದಲ್ಲಿ ಇಲ್ಲಿ ದರ್ಶನವನ್ನು ಪಾಂಡವರಿಗೆ ಕೊಟ್ಟ ಮೇಲೆ ಪಾಂಡವರು ಮತ್ತೆ ಇಲ್ಲಿಂದ ಕೇದಾರನಾಥಿಗೆ ಹೋಗ್ತಾರೆ. ವೆರಿ ಥ್ಯಾಂಕ್ ಯು ಸೋ ಮಚ್.